ಸಿಂಪಲ್ ಸೂನಿ ಅವರು ಅದೇ ನೇಮ್ ಅದೇ ಇದ್ರಲ್ಲಿ ಬಂದಿದೆ, ಸಿಂಪಲ್ ಆಗೈತೆ. ಇದು ಫಸ್ಟ್ ಫಿಲಮ್ ಅನ್ಸಲ್ಲ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ ಫಿಲಮ್. ಸಕ್ಕತ್ತಾಗಿದೆ. ಫಸ್ಟ್ ಹಾಫ್ ಒಂಥರ ಇದ್ರೆ ಸಿನಿಮಾ, ಸೆಕೆಂಡ್ ಹಾಫ್ ಮಾತ್ರ ನಿಜವಾಗ್ಲೂ ಮೇಡಮ್ ತುಂಬಾ ಚೆನ್ನಾಗಿದೆ. ಸಿಂಪಲ್ ಸೀರೀಸ್ ಅಲ್ಲ, ಇನ್ನೊಂದ್ ಸತಿ ನೆನ್ಸ್ಕೊಳಂಗ್ ಮಾಡಿದ್ದಾರೆ. ಇದು ಸಿಂಪಲ್ ಆಗೋ ಸ್ಟೋರಿ ಯಾವ ತರ ಇತ್ತು ಅದೇ ತರ ಸ್ಟೋರಿನ ಅದೇ ತರ ಕ್ರಿಯೇಟಿವ್ ಮಾಡಿ ಇನ್ನೊಂದ್ಸತಿ ನೆನ್ಪು ಮಾಡಿದ್ದಾರೆ. ತುಂಬಾ 100% ನೋಡ್ಬೋದು. ಸೂಪರ್ ಆಗಿದೆ. ದುಷ್ಯಂತ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಇದೇ ಫಸ್ಟ್ ಫಿಲಮ್ ಅಂತ ಅನ್ಸೋದೆಲ್ಲ ಆತರ ಮಾಡಿದ್ರೆ. ಆಶಿಕ್ ಅರುಣ್ ಮಾತ್ರ ತುಂಬಾ ಚೆನ್ನಾಗಿದೆ. ಆಮೇಲೆ ಇಬ್ರು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಸೆಕೆಂಡ್ ಹಾಫ್ ಕಿಂದಿ ಆಗಿದೆ. ಬೇಕಂದ್ರೆ ಮೂವಿ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಹೋಗೋ ತರ ಇತ್ತು, ಬಟ್ ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಟ್ವಿಸ್ಟ್, 5 ಡಿಫ್ರೆಂಟ್ ಸ್ಟೇಜಸ್ ತೋರಿಸಿದ್ದಾರೆ. ಈ ತರ ಒಂದು ಮೂವಿನ ಕನ್ನಡ ಇಂಡಸ್ಟ್ರಿಗೆ ಜಾಸ್ತಿ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಎಲ್ಲ ತರಬೇಕು. ಯಾಕಂದ್ರೆ ಈ ತರ ಒಂದು ಮೂವಿ ವೆರಿ ಮಚ್ ನೀಡೆಡ್ ಮೂವಿ. ಅಷ್ಟ್ ಚೆನ್ನಾಗಿತ್ತು, ಜಾಸ್ತಿ ಟ್ವಿಸ್ಟ್ ಇತ್ತು. ನಾವು ಸೀಟ್ ಎಜ್ಜಲ್ಲಿ ಕುತ್ಕೊಂಡು ನೋಡಿದ್ವಿ ಏನಾಗತ್ತೆ ನೆಕ್ಸ್ಟ್ ಅಂತ. ತುಂಬಾ ಚೆನ್ನಾಗಿತ್ತು. ಬೆಳೆ ಸ್ಟೋರಿ ಇಸ್ ವೆರಿ ವೆರಿ ಸೂಪರ್ ಆಗಿತ್ತು. ಸೈಲೆಂಟ್ ಆಗಿ ಒಂದು ಅದೇನೇನದು ತುಂಬಾ ಒಂಥರ ಆಡಂಬರ ಇಲ್ಲ, ಸ್ಲೋ ಆಗಿ ಸೂಪರ್ ಆಗ್ತದೆ. ಸಿಂಪಲ್ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ, ವಿಭಿನ್ನವಾಗಿದೆ. ಕಥೆ ಎಲ್ಲ ಗತವೈಭವ ತುಂಬಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಚೆನ್ನಾಗಿ ಓಡುತ್ತೆ. ಹೀರೋ ಸೂಪರ್ ಆಗಿ ಮಾಡಿದ್ದಾರೆ ಬಸವರಾಜ್. ಸಾಂಗ್ ಆಗ್ಲಿ, ಸ್ಕ್ರೀನ್ ಪ್ಲೇ ಆಗ್ಲಿ, ಕ್ಯಾಮ್ರಾ ವರ್ಕ್ ಆಗ್ಲಿ, ದುಷ್ಯಂತ್ ಸರ್ ಆಕ್ಟಿಂಗ್ ಅಂತೂ ಸೂಪರ್. ಮತ್ತೆ ಅವ್ರ ಹತ್ರ ವಿಡಿಯೋಸ್ ಮಾಡಿಸ್ಕೊಂಡ್ವಿ. ಮತ್ತೆ ಸೂಪರ್ ಇತ್ತು ಮೇಡಮ್. ನಮ್ಗಂತೂ ಸೀಟೇ ಸಿಕ್ಕಿಲ್ಲ, ನಾವು ಸ್ಟೆಪ್ ಮೇಲೆ ಕೂತ್ಕೊಂಡು ನೋಡಿದೀವಿ. ಸಖತ್ತಾಗಿತ್ತು. ಅನ್ನಿಸ್ಲೇ ಇಲ್ಲ ಮೇಡಮ್, ಅವ್ರು ಅಷ್ಟು ಕಾಮಿಡಿ ಆಗಿ ಜಾವಿಯಲ್ ಆಗಿ ಚೆನ್ನಾಗಿ ಮಾಡಿದಾರಲ್ವಾ, ಹೊಸ ಇರೋ ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ. ಅವ್ರಿಬ್ರದ್ದು ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ. ಅಂದ್ರೆ 4 ಸ್ಟೋರಿ ಒಂದೇ ಸ್ಟೋರಿಲಿ ತಂದು ಮಾಡಿದ್ದಾರೆ ಅಂದ್ರೆ ಪಾಪ ನಿಜ ಸಖತ್ತಾಗಿ ಮಾಡಿದ್ದಾರೆ. ಅಲ್ಟಿ ಆಗಿದೆ. ಸುನಿಲ್ ಅವ್ರ ಡೈರೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ. 4 ಡಿಫ್ರೆಂಟ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರಿಬ್ರು ಪೇರ್ ಅಂತೂ ತುಂಬಾ ಚೆನ್ನಾಗಿದೆ, ಹೀರೋ ಹೀರೋಯಿನ್ದು. ಎಲ್ಲೂ ಬೋರ್ ಆಗಲ್ಲ ಸಿನಿಮಾ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ. ಸುಮ್ಮನೆ ಯಾರೋ ಅಂದ್ರೆ ನನ್ನ ತಂಗಿ ಆಕ್ಟ್ ಮಾಡಿದಾಳೆ ಅಂತ ಹೇಳ್ತಾರಲ್ಲ, ಐ ಆಮ್ ವೆರಿ ಹ್ಯಾಪಿ. ನೀವು ಸಿನಿಮಾ ನೋಡಿದ್ರಾ? ಎಸ್, ನಿಮ್ಗೆ ಹೇಗೆ ಅನಿಸ್ತು? ನನಗೂ ಸಕ್ಕತ್ತಾಗಿದೆ ಅನಿಸ್ತು. ಕನ್ನಡ ಸಿನಿಮಾಗಳಲ್ಲಿ ಐ ಫೀಲ್ ಇಟ್ಸ್ ಲೈಕ್ ಅ ಮೈಲ್ ಸ್ಟೋನ್ ನನಗೆ ಅನಿಸಿದ್ದು. ಐ ಡೋಂಟ್ ನೋ, ಐ ಆಮ್ ವೆರಿ ಶ್ಯೂರ್ ಯಾರೇ ಸಿನಿಮಾ ನೋಡಿದ್ರು ಅವ್ರಿಗೆ ಖುಷಿ ಆಗುತ್ತೆ. ನಂಗೆ ಮಂಗಳೂರು ಪೋರ್ಷನ್ಸ್ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಯಾಕಂದ್ರೆ ಫಸ್ಟ್ 2 ಸ್ಟೋರಿನೂ ತುಂಬಾ ಚೆನ್ನಾಗಿದೆ, ಕಾಮಿಡಿ ಎಲ್ಲ ವರ್ಕ್ ಆಗಿದೆ. ಬಟ್ ಮನ್ಸಲ್ಲಿ ಉಳಿಯೋದು ಐ ಥಿಂಕ್ ಮಂಗಳೂರು ಪೋರ್ಷನ್. ಸಿ ದೇ ಆರ್ ಸೋ ಲಕ್ಕಿ, ನೋ ಸೋ ಲಕ್ಕಿ. ಅಂಡ್ ಎಲ್ಲ ಪಾತ್ರನೂ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಏನೋ ತೋರಿಸ್ಬೇಕು ಅಂತ ತೋರಿಸಿಲ್ಲ. ಯಾವುದೇ ಕ್ಯಾರೆಕ್ಟರ್ ಆಗಲಿ, ಯಾವುದೇ ಸ್ಟೋರಿ ಆಗಲಿ, ಅದ್ರದ್ದು ಒಂದು ಎಸೆನ್ಸ್ ಇದೆ. ಫಸ್ಟ್ ಸ್ಮಾಲ್ ಸ್ಟೋರೀಸ್ ಅಲ್ಲೂ ಅಷ್ಟೇ. ಪೈರೇಟ್ಸ್ ಆಫ್ ಕ್ಯಾರಿಬಿಯನ್ದು ಒಂದು ಥೀಮ್ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದಾರೆ. ಅದೆಷ್ಟು ಬ್ಯೂಟಿಫುಲ್ ಆಗಿ ತೆಗ್ದಿದ್ದಾರೆ. ಸೊ ಎಲ್ಲ ಚೆನ್ನಾಗಿದೆ. ಸಿನಿಮಾ ಬಗ್ಗೆ ಹೇಳೋದಾದ್ರೆ ನನಗೆ ಸೆಕೆಂಡ್ ಹಾಫ್ ಅನ್ನೋದು ತುಂಬಾ ಕನೆಕ್ಟ್ ಆಯ್ತು. ಯಾಕಂದ್ರೆ ಆ ಸೆಕೆಂಡ್ ಹಾಫ್ ಅಲ್ಲಿ ಅವರು ಆ ಸ್ಟೋರಿಯನ್ನೆಲ್ಲ ಲಿಂಕ್ ಮಾಡಿರೋದು, ಪೋಣಿಸಿರೋ ರೀತಿನೆಲ್ಲ ನೋಡಿದ್ರೆ ಸಖತ್ತಾಗಿ ಖುಷಿ ಆಯ್ತು. ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಕರಾವಳಿಗರಿಗೆ ಒಂದು ಸ್ಟೆಪ್ ಇನ್ನೊಂದು ಮೇಲ್ಗೈ ಹೋದಂಗಾಯ್ತು. ಯಾಕಂದ್ರೆ ಕಂಬಳದ ರೇಸ್ಗಳು ಬಂದಿದೆ, ಆದ್ರೆ ಆ ಕಂಬಳ ಕೋಣ ಸಾಕುವ ಕಷ್ಟ, ಅದು ಸತ್ತಾಗ ಅದ್ರಲ್ಲಿ ಆಗುವಂತ ನೋವುಗಳು, ಅದನ್ನೆಲ್ಲ ಅದ್ಭುತವಾಗಿ ತೋರಿಸಿದ್ದಾರೆ. ಟೋಟಲಿ ಮ್ಯೂಸಿಕ್ ಇಂದ ಹಿಡಿದು ದುಷ್ಯಂತ್ ಬಗ್ಗೆ ಹೇಳೋದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ನವನಾಯಕ ಅಂತ. ನನ್ನ ಪ್ರಕಾರ ನವನಾಯಕ ಅಲ್ಲ, ಚಿರನಾಯಕ ಅಂತ ಹೆಸರು ಕೊಡ್ಬೋದೇನೋ, ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ. ಆಶಿಕ್ ಅವರು ಕೂಡ ಹಾಗೆ. ಟೋಟಲಿ ಸುನೀಲ್ ಸರ್ ಡೈರೆಕ್ಷನ್ ಅಲ್ಲಿ ಯಾರಿಗೂ ಮೋಸ ಇಲ್ಲ, ಅಷ್ಟು ಚೆನ್ನಾಗಿ ಮೂವಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಕನ್ನಡ ನಮ್ಮ ಸ್ಯಾಂಡಲ್ವುಡ್ಗೆ ಮತ್ತೊಂದು ಸ್ಟೆಪ್ ಸಿಗ್ದಂಗೆ ಆಯ್ತು. ಲವ್ ಸ್ಟೋರಿ ಪ್ರತಿಯೊಂದು ಫೀಲಿಂಗ್ ಹಿಡಿದಿಟ್ಟಂತ ಒಂದು ಮೂವಿ ಗತವೈಭವ ಅಂತ ಹೇಳ್ಬೋದು. ನೀವ್ ಹೇಳ್ದಂಗೆ ಸಿಂಪಲ್ ಸುನಿ ಡೈರೆಕ್ಷನ್ ಬಂದು ತುಂಬಾ ಸಖತ್ತು. ಅದ್ರ ಜೊತೆಗೆ ಆಶಿಕಾ ರಂಗನಾಥ್ ಇರ್ಬೋದು, ದುಷ್ಯಂತ್ ಅವ್ರು ಇರ್ಬೋದು, ತುಂಬಾ ಒಳ್ಳೆ ಏನೋ ವರ್ಕ್ ಮಾಡಿದ್ದಾರೆ ಮೂವಿಗೆ. ತುಂಬಾ ಒಳ್ಳೆ ಪ್ರಿಪರೇಷನ್ಸ್ ಬೇಕಾಗಿದೆ ಅನ್ಸುತ್ತೆ ಇದಕ್ಕೆ. ಸೊ ಲೊಕೇಶನ್ಸ್ ಇರ್ಬೋದು, ಪೋರ್ಚುಗಲ್, ಮಂಗಳೂರು, ಇದೆಲ್ಲ ನೀವೇ ನೋಡಿದ್ರಿ ಅನ್ಸುತ್ತೆ. ಫ್ಯಾಮಿಲಿ ಎಲ್ಲ ನೋಡುವಂತ ಮೂವಿ ಇದು. ಸೊ ತುಂಬಾ ಬಡ್ಜೆಟ್ ನೋಡಕ್ ಹೋದ್ರೂ ತುಂಬಾ ಖರ್ಚು ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಮೂವಿಲಿ ಏನಿದೆ ಗತವೈಭವ ಅಂತ, ಹಾಗೆ ವೈಭವವಾಗೇ ಇದೆ ಮೂವಿ. ಸೊ ಎಲ್ರು ಬಂದು ನೋಡ್ಬೇಕು ಈ ಮೂವಿ. ಈ ತರ ಕನ್ನಡ ಟ್ಯಾಲೆಂಟ್ಸ್ ಹೀರೋದಂತೂ ಇದು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಸೊ 4-5 ಮೂವಿ ಮಾಡಿರೋ ಅಷ್ಟು ಸ್ಕ್ರೀನ್ ಮೇಲೆ ಕಾನ್ಫಿಡೆಂಟ್ ಲೆವೆಲ್ ತೋರಿಸ್ತಾ ಇತ್ತು. ಆಶಿಕಾ ಡೇ ಬೈ ಡೇ ಶಿ ಇಸ್ ಗೆಟಿಂಗ್ ವೆರಿ ಕ್ಯೂಟರ್. ಅವ್ರ ಆಕ್ಟಿಂಗ್ ಮುಂಚೆಕಿನ್ನ ಈಗ ತುಂಬಾ ಒಳ್ಳೆ ಲೆವೆಲ್ಗೆ ರೀಚ್ ಆಗಿದ್ದಾರೆ ಅವರು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನ ಈ ತರ ಮೂವೀಸ್ ಚೆನ್ನಾಗಿ ಬರ್ತಾ ಇರ್ತಾರೆ.
ಸೊ ಅದ್ ನಾವ್ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಒಂದು ಆಕ್ಟಿಂಗ್ ಈ ಲೆವೆಲ್ಗೆ ಇರುತ್ತೆ ಅಂತ. ಸೊ ಅವ್ರು ಆಕ್ಚುಲಿ ಒಂದ್ 7-8 years ಇಂದ ಈಸ್ ಇನ್ ಟು ದಿಸ್. ಎವ್ರಿ ಟೈಮ್ ಬರೋದು ಅವ್ನ ಏನೋ ಈಗ ನಮ್ ಸೀನಿಯರ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಎಲ್ಲ ಕೇಳೋದು. ಪ್ರಿಪ್ರೇಷನ್ಸ್ ಅವ್ನ ಆಗ್ಲಿಂದಾನೇ ಮಾಡ್ತಿದ್ದಾರೆ 7-8 years ಇಂದಾನೆ. ಎಷ್ಟು ಡೆಡಿಕೇಟೆಡ್ ಅಂದ್ರೆ ಎಷ್ಟೋ ಫ್ಯಾಮಿಲಿ ಫಂಕ್ಷನ್ಸ್ ಗಳು ಅಟೆಂಡ್ ಮಾಡಿಲ್ಲ. ಸೊ ನಮಗ್ ಸಿಗೋದಿಲ್ಲ, ಸಿಕ್ಕಿದ್ರು ಈಸ್ ಮೂವಿ ಬಗ್ಗೆನೆ ಕೇಳೋದು, ಮಾತಾಡೋದು, ಹೇಗನ್ಸುತ್ತೆ ಏನು ಎಲ್ರದ್ದು ಒಪಿನಿಯನ್ಸ್ ಕೇಳಿ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ಅವ್ರು ಆಕ್ಚುಲಿ. ಸೊ ಅಲಾಂಗ್ ವಿತ್ ಆಶಿಕಾ ರಂಗನಾಥ್ ಅವರು ಸೀನಿಯರ್ ಇದ್ರು, ತುಂಬಾ ಅವರಿಗೆ ಒಳ್ಳೆ ಕೆಮಿಸ್ಟ್ರಿ ಲೆವೆಲ್ ಮಾಡ್ಕೊಂಡು ಒಳ್ಳೆ ಬಾಂಡಿಂಗ್ ಇಟ್ಕೊಂಡು ಆತರ ಇದ್ರೇನೆ ಸ್ಕ್ರೀನ್ ಮೇಲೆ ಪೇರಿಂಗ್ ತುಂಬಾ ಚೆನ್ನಾಗಿ ಬರೋಕ್ ಸಾಧ್ಯ. ತುಂಬಾ ಖುಷಿ ಆಯ್ತು ನೋಡಿ, ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದುಷ್ಯಂತ್ ಅವರು ಆಕ್ಚುಲಿ ಬ್ರದರ್ ಇನ್ ಲಾ, ಸೊ ಹಸ್ಬೆಂಡ್ ಕಸಿನ್ ತಮ್ಮ ಹಾಕ್ಬೇಕು. ಸೊ ಬ್ರದರ್ ಇನ್ ಲಾ ಹೌದು, ಫ್ಯಾಮಿಲಿ ಎಂಟೈರ್ ಎಲ್ಲೂ ನಮ್ಗೆ ಏನು ವಲ್ಗರು ಅನ್ನಿಸ್ಲಿಲ್ಲ, ಇಲ್ಲ ತುಂಬಾ ನೀಟಾಗಿತ್ತು ಮೂವಿ. ವರ್ಗು ನೋಡ್ಬೋದು. ಹೌದು, ಸೊ ಫ್ಯಾಮಿಲಿ ಏನು ಏಜ್ ಲಿಮಿಟ್ ಆತರ ಏನೂ ಇಲ್ಲ, ಮಕ್ಳನ್ನೆಲ್ಲ ನಾವು ಕರ್ಕೊಂಡ್ ಬಂದಿದ್ವಿ, ಎಲ್ಲೂ ಮುಜುಗರ ಆಗೋದಾಗ್ಲಿ ಏನೂ ಆಗಿಲ್ಲ. ಆಮೇಲೆ ಸಿಂಪಲ್ ಸುನಿ ಸರ್ ಆತರ ಡೈರೆಕ್ಟು ಮಾಡಲ್ಲ. ಅವ್ರು ಮಾಡಿರೋ ಮೂವೀಸ್ಗಿನ ಇದು ತೀರಾ ಡಿಫ್ರೆಂಟ್ ಆಗಿತ್ತು. ಡಬಲ್ ಆಕ್ಟಿಂಗ್ ಮೂವೀಸ್ ನೋಡ್ತಿದ್ವಿ, ಇದು ಒಂಥರ 4 ಲೈಫ್ ತೋರ್ಸಿರೋದು. ಅವ್ರಿಗೆ ತುಂಬಾ ಚಾಲೆಂಜಿಂಗ್ ರೋಲ್ಸ್ ಅದು. 4 ಟೈಪ್ ಏನೋ ಆಕ್ಟಿಂಗ್ ಬರ್ಬೇಕು ಇದೆಲ್ಲಾನು. ನಿಜವಾಗ್ಲೂ ನಮಗೆ ನಾವು ನೋಡ್ತಿದ್ವಿ ಚಿಕ್ಕ ಹುಡುಗ ದುಷ್ಯಂತ ಇವತ್ತು ಈ ತರ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಸೊ ಸಿಕ್ಕಾಬಡ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದ. ಆ ಪೋರ್ಚುಗಲ್, ಎಸ್ಪೆಷಲಿ ಪೋರ್ಚುಗಲ್ ಮಂಗಳೂರು ಸೀನ್ ಅಂತೂ ಒಂಥರ ಒಳ್ಳೆ ರೆಫರ್ ಮಾಡಬಾರ್ದು ಆ ಲೆವೆಲ್ಗೆ ಇಲ್ಲ, ಬಟ್ ನಾವ್ ನೋಡ್ಬೋದು ದುಲ್ಕರ್ ಸಲ್ಮಾನ್ ಇದಾರಲ್ಲ, ಸೊ ಆಲ್ಮೋಸ್ಟ್ ಸಿಮಿಲರ್. ಯಾವ ಹೀರೋಗೆ ಏನ್ ಕಮ್ಮಿ ಇಲ್ಲ, ನಮ್ ದುಷ್ಯಂತ್ ಆ ರೇಂಜ್ ಅಲ್ಲಿ ಇತ್ತು ಇವತ್ತು. ಖುಷಿ ಆಯ್ತು ನಮ್ಗೆ. ತುಂಬಾ ಚೆನ್ನಾಗಿದೆ ಸಿನಿಮಾ. ಹೆಸರಾಗಿಟ್ಟಿದಾರ ಗತವೈಭವ ಅಂತೇಳಿ, ಅದೇ ರೀತಿ ವೈಭವಯುತವಾಗಿದೆ. ಬಹಳ ಚೆನ್ನಾಗಿ ಕತೆ ಮಾಡಿದ್ದಾರೆ. ಮತ್ತೆ ಅದರಲ್ಲಿ ನಮ್ಮ ದುಷ್ಯಂತ್ ಮೊದಲನೇ ಸಿನಿಮಾ, ಬಹಳ ಚೆನ್ನಾಗಿ ಆಕ್ಟಿಂಗ್ ಅನುಭವ ಇದೆ ಅನ್ನೋ ತರಾನೇ ಆಕ್ಟಿಂಗ್ ಮಾಡಿದ್ದಾನೆ. ಒಳ್ಳೆ ಹುಡುಗ, ನಮ್ಮ ಹುಡುಗನೇ ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮತ್ತೆ ಈ ಒಂದು ಸಿನಿಮಾದಲ್ಲಿ ಏನು ಅಂತ ಅಂದ್ರೆ ಎಲ್ಲರಿಗೂ ಒಂದೊಂದು ಜನ್ಮದ ಜ್ಞಾಪಕ ಬರ್ಬೋದು. ಏನಪ್ಪ ಎಲ್ಲರಿಗೂ ಇದೇ ತರ ಇದೆಯೇನೋ ಅನ್ನೋ ತರ. 3 ಸಿನಿಮಾ ಒಟ್ಟಿಗೆ ಸಿನಿಮಾದಲ್ಲಿ, ಒಂದು ಸಿನಿಮಾದಲ್ಲಿ 3 ಸಿನಿಮಾ ನೋಡಿದಷ್ಟು ಖುಷಿ ಎಲ್ಲರಿಗೂ ಆಗುತ್ತೆ. ಕುಟುಂಬ ನೋಡುವಂತ ಚಿತ್ರ, ಬಹಳ ಚೆನ್ನಾಗಿದೆ. ಖುಷಿ ಆಯ್ತು ಸಿನಿಮಾ ನೋಡಿ. ಗೊತ್ತಿತ್ತು ನನಗೂ. ತುಂಬಾ ಡಯಟ್ ಮಾಡಿದ್ದಾನೆ ನಮ್ಮ ಹುಡುಗ. ಬಹಳ ಸರಿಯಾಗಿ ಊಟನೇ ಮಾಡ್ತಿರ್ಲಿಲ್ಲ, ಬರೀ ಡಯಟ್ ಫುಡ್ ಎಲ್ಲ ಇರ್ತಿದ್ದು. ಸುಮಾರು ಒಂದು 6-7 ವರ್ಷದಿಂದಾನು ಡಯಟೇನೆ. ಈ ಸಿನಿಮಾಗೋಸ್ಕರನೇ ತುಂಬಾ ಶ್ರಮ ಬಿದ್ದು ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮೇಡಮ್ 3 years ವೇಟ್ ಮಾಡಿದ್ದೀವಿ ಈ ಫೀಲಿಂಗ್ಗೋಸ್ಕರ. ಇವತ್ತು ಬೆಳಗ್ಗೆ ಒಂಥರ ನಂಬಾಯ್ತು ನನಗೆ, ಈ ಬಿಸಿಲು ಮತ್ತು ಶೀಲೆ ಅಪ್ಲಾಸ್ ಎಲ್ಲ ಸಿಕ್ಕಿ. ಅದೇ ನಮ್ಮ ಸುನಿ ಸರ್ ಇಲ್ಲದೆ ಮತ್ತು ಇಡೀ ತಂಡ ಇಲ್ಲದೆ ಇದು ಐ ಡೋಂಟ್ ಥಿಂಕ್ ದಿಸ್ ಇಸ್ ಪಾಸಿಬಲ್. ಮ್ಯೂಸಿಕ್ ಬಗ್ಗೆ ಮಾತಾಡೋಕ್ಕೆ ಅಷ್ಟೊಂದು ದೊಡ್ಡವನಲ್ಲ, ಬಟ್ ಐ ಆಮ್ ಲರ್ನಿಂಗ್, ಕಲಿತಾ ಇದ್ದೀನಿ ಈ ಪ್ರಾಸೆಸ್ಸಲ್ಲಿ. ಬಂದಿರೋ ಒಂದೊಂದು ಅಪ್ಲಾಸ್ಗೆ ಮತ್ತು ಎಲ್ಲ ಗುಡ್ ಸಪೋರ್ಟ್ಗೆ ಐ ವಾಂಟ್ ಟು ಡೆಡಿಕೇಟ್ ಆಲ್ ದಟ್ ಟು ಮೈ ಮ್ಯೂಸಿಷಿಯನ್ಸ್, ಮೈ ಸಿಂಗರ್ಸ್. ಸುನಿ ಅವರೇ ಲಿರಿಕ್ಸ್ ಎಲ್ಲ ಬರೆದಿದ್ದಾರೆ. ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಗತವೈಭವ. ಡೇ ಆ್ಯಂಡ್ ನೈಟ್ ಇದಕ್ಕೋಸ್ಕರ ನಾವು ಕೆಲಸ ಮಾಡಿದ್ದೀವಿ. ಈ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಫ್ಯಾಮ್ಲೀಸ್, ಫ್ರೆಂಡ್ಸ್ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಈ ಫೀಲಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ.